ನೋಡಿ, ನಿನ್ನೆ ಅಮಾವಾಸ್ಯೆ ಪ್ರಯುಕ್ತ ಸಿಕ್ಕಾಪಟ್ಟೆ ಬಸ್ಗಳಿತ್ತು. ಇವತ್ತು ವಾಹನಗಳು ಕಡಿಮೆ ಆಗಿದೆ, ಏನಂತ ಗೊತ್ತಾಗ್ತಿಲ್ಲ. ಸೊ ಜಾತ್ರೆ ವಿಶೇಷ ಬಸ್ಗಳು ಸ್ಟಾಪ್ ಆಗಿದೆ ಏನೋ ಗೊತ್ತಿಲ್ಲ. ಒಂದು ರೀತಿ ಜಾತ್ರೆ ವಿಶೇಷ ಬಸ್ಗಳು ಸ್ಟಾಪ್ ಆಗಿದ್ದರೆ ಅಲ್ಲಿ ನಮ್ಮ ಪ್ರೈವೇಟ್ ವಾಹನಗಳು ಹೆಚ್ಚಾಗಿವೆ. ಈ ನಮ್ಮ ಫ್ರೀ ಯೋಜನೆ ಕೊಟ್ಟಿರೋದ್ರಿಂದ ಜನ ಈ ನಮ್ಮ ಗೋರ್ಮೆಂಟ್ ವಾಹನಗಳನ್ನೇ ಕಾಯ್ದುಕೊಳ್ತಾರೆ. ನೋಡಿ, ಅಲ್ಲಿ ಪ್ರೈವೇಟ್ ವಾಹನಗಳನ್ನು ಸಹ ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಯಾವ್ದಾದ್ರು ಒಂದು ಬಸ್ ಬಂದರೆ ಸಾಕು ಎಲ್ಲ ತುಂಬೋಯ್ತಾರೆ. ಈ ರೀತಿ ತುಂಬ್ಕೊಂಡು ನೋಡಿ ಹೆಂಗೆ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಅದನ್ನ ಈ ಕೆಲಸ ಮಾಡ್ಕೋಬೇಡಿ ದಯವಿಟ್ಟು. ಅಲ್ಲಿ ಪ್ರೈವೇಟ್ ವಾಹನಗಳು ಖಾಲಿಯಾಗಿ ನಿಂತಿವೆ. ಅಯ್ಯೋ ಅಯ್ಯೋ ಅಯ್ಯೋ. ನೋಡಿ, ನಿನ್ನೆ ವಾಹನಗಳು ಹೆಚ್ಚಾಗಿದ್ವು. ಇವತ್ತು ಬಹುಶಃ ಏನು ಜಾತ್ರೆ ಮುಗಿದ ಕಾರಣದಿಂದನೇನೋ ಬಸ್ಗಳು ಕಡಿಮೆ ಇದೆ. ಸೊ ಎಲ್ಲ ನಮ್ಮ ಜನ ಹೆಂಗೆ ಅಂದರೆ, ಫ್ರೀ ಯೋಜನೆ ಅಲ್ವಾ, ಯಾಕೆ ಬಿಡೋದು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದಾರೆ, ಈ ರೀತಿ ಗೋರ್ಮೆಂಟ್ ವಾಹನದಲ್ಲಿ ತುಂಬ್ಕೊಳ್ತಾರೆ. ಅಲ್ಲೋಡ್ರೆ ಹೆಂಗೆ ಪ್ಯಾಕ್ ಆಯ್ತವ್ರೆ. ಅಲ್ಲಿ ಪ್ರೈವೇಟ್ ವಾಹನಗಳಿವೆ, ದಯವಿಟ್ಟು ಪ್ರೈವೇಟ್ ವಾಹನಗಳನ್ನು ಸಹ ಸದುಪಯೋಗ ಮಾಡ್ಕೊಳ್ಳಿಯಪ್ಪ. ಯಾಕೆ ಈ ರೀತಿ ಸಂಕಷ್ಟದಲ್ಲಿ ಇಲ್ಲೊಂದು ಬಂತು. ಅಣ್ಣ ನಂತಕ್ಕೆ ನುಗ್ತಾರೆ. ಅಯ್ಯಪ್ಪ, ಇದು ಅಷ್ಟೇ ತುಂಬೋಯ್ತಾರೆ ಹೋಗತ್ತಾಗೆ. ಅಯ್ಯೋ ಈ ಕತೆ ಬೇಡಪ್ಪ. ನೋಡಿ, ಇದು ಪ್ಯಾಕಿಂಗು ಎಲ್ಲ ಬಂದ ಬಸ್ಸೆಲ್ಲ ಪ್ಯಾಕಿಂಗು. ಇವತ್ತೊಂದು ದಿನ ಒಂದಷ್ಟು ವಾಹನಗಳು ಕೊಟ್ಟಿದ್ರೆ ಆಯ್ತಿತ್ತೇನಪ್ಪ. ಎಲ್ಲ ಲೈನ್ ಗಾಡಿಗಳು ಅನ್ಸುತ್ತೇವು. ಒಂದು 100-200 ಖರ್ಚಾಯ್ತದ ಅಷ್ಟೇ. ದಯವಿಟ್ಟು ಪ್ರೈವೇಟ್ ವಾಹನಗಳು ಹೋಗ್ರಪ್ಪ. ಯಾಕೆ ಪರದಾಡ್ತೀರ ಬಂದು. ನೋಡಿ, ಈ ರೀತಿ ತುಂಬ್ಕೊಂಡು ಅದಿಕೊಂಡು ನೂರಿಕೊಂಡು. ಅಯ್ಯಯ್ಯೋ, ಬೇಡಪ್ಪ, ಈ ಕಷ್ಟ ಬೇಡ ಸ್ವಾಮಿ. ನಾನು ಮೈಸೂರಿಗೊಂದ್ಸಲ ಯಾವುದೋ ಒಂದು ಅನಿವಾರ್ಯ, ಅವತ್ತು ನಮ್ಮ ಬಸ್ಸಲ್ಲಿ ಬರತಕ್ಕಂಥ ಒಂದು ಸನ್ನಿವೇಶ. ಅವತ್ತೇನಾಯಿತು ಅಂದರೆ, ಹೀಗೆ ಒಂದು 5 ಗಂಟೆ ಮೇಲೆ ನಮ್ಮ ಕೊಳ್ಳೇಗಾಲ ಮಾರ್ಗ ಬಸ್ಗಳು ಸಿಕ್ಕಾಪಟ್ಟೆ ರಸ್ಸುಗರು, ಸೀಟೇ ಇಲ್ಲ. ಆಮೇಲೆ ನಾನು KSRTC ಬಸ್ ಸ್ಟ್ಯಾಂಡಿಂದ RMC ಹೋಗಿ ಅಲ್ಲಿ ನಮ್ಮ ಪ್ರೈವೇಟ್ ವಾಹನದಲ್ಲಿ ಬಂದೆ ನಾನು. ಹಂಗೆ ದಯವಿಟ್ಟು ಪ್ರೈವೇಟ್ ವಾಹನಗಳನ್ನು ಅನುಸರಿಸಿ. ಪ್ರೈವೇಟ್ ವಾಹನಗಳು ಫ್ರೀಯಾಗಿರ್ತದೆ, ಆರಾಮಾಗೆ ನೀವು ಪ್ರಯಾಣವನ್ನು ಮಾಡ್ಬೋದು. ಇಷ್ಟು ಹೇಳ್ತಾ ಇದ್ದೀನಿ. ಎಲ್ಲ ರಸ್ಸು ಬಂದು ವಾಹನ ಎಲ್ಲ ರಸ್ಸು. ಬಹುಶಃ ಜಾತ್ರೆ ವಿಶೇಷ ಬಸ್ ಇದೆಯಾ ಇಲ್ವೋ ಗೊತ್ತೇ. ಒಟ್ಟು ಎಲ್ಲ ಲೈನ್ ಗಾಡಿಗಳೇ ಬರ್ತಾ ಇರೋದು. ಇಲ್ಲ, ಒಂದು ಅರ್ಧ ಗಂಟೆ 1 ಅವರ್ ಕಾಯಿರಿ. ಸುಮ್ಮನೆ ಒಂದೇ ಸಲ ಎಲ್ಲ ತುಂಬ್ಕೊಂಡು ಹೋಗಬೇಡಿ ಅಂತ ಒಂದು ರಿಕ್ವೆಸ್ಟು. ಉಗೆ ಮಾದಪ್ಪ.